ಕೊನೆ ಹಂತದ ಚುನಾವಣೆ ಬಾಕಿ ಉಳಿದಿದೆ. 7ನೇ ಹಂತದ ಕೊನೆ ಹಂತದ ಚುನಾವಣೆ 1ನೇ ತಾರೀಕು ನಡೆಯುತ್ತೆ. ಅದಾದ ನಂತರ 4ನೇ ತಾರೀಕು ಕೌಂಟಿಂಗ್ ಶುರುವಾಗುತ್ತೆ. ಈ ನಡುವೆ ರಾಹುಲ್ ಗಾಂಧಿ ಏನು ಹೇಳಿದರು, ಆಮೇಲೆ ನರೇಂದ್ರ ಮೋದಿ ಅವರು ಏನು ಹೇಳಿದರು, ಟಾಟಾ ಬಾಯ್ ಬಾಯ್ ಟಕಾಟಕ್ ಕಟಾಕಟ್ ಎಲ್ಲವೂ ಕೂಡ. ಈ ನಡುವೆ ರಾಹುಲ್ ಗಾಂಧಿಗೆ ಒಂದು ಡಬಲ್ ಧಮಾಕ ಖುಷಿಯ ವಿಚಾರ ಇದೆ. ಡಬಲ್ ಧಮಾಕ ಏನದು? ವಯನಾಡು ಮತ್ತು ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಈ ಬಾರಿ ಅಖಾಡಕ್ಕಿಳಿದಿದ್ದಾರೆ. ಕಳೆದ ಬಾರಿ ಅಮೇಥಿ ಮತ್ತು ವಯನಾಡಿನಲ್ಲಿ ಅಖಾಡಕ್ಕಿಳಿದಿದ್ದರು. ಅಮೇಥಿಯಲ್ಲಿ ಅವರಿಗೆ ಸೋಲಾಯಿತು, ವಯನಾಡಿನಲ್ಲಿ ಗೆದ್ದಿದ್ದರು. ಈ ಬಾರಿ ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ಬಲು ಸುಲಭ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಯಬರೇಲಿ ಗೆಲ್ಲಲು BJP ನಾಯಕರು ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರಂತೆ. ಈ ಬಾರಿ ರಾಯಬರೇಲಿ ಗೆಲ್ಲುತ್ತೇವೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ರಾಯಬರೇಲಿ ಕಳೆದ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದರು, ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ. ಹಾಗಾಗಿ ರಾಯಬರೇಲಿ ನಾವು ಗೆಲ್ತೀವಿ ಅಂತೇಳಿ BJP ವಿಶೇಷವಾಗಿ ಅಮಿತ್ ಶಾ ಹೇಳ್ತಾ ಇದ್ದಾರೆ. ರಾಯಬರೇಲಿ ಎಲೆಕ್ಷನ್ ಬಳಿಕ ಒಂದು ಬೆಟ್ಟಿಂಗ್ ಭರಾಟೆ ಅಂತ ಇರುತ್ತೆ. ಸಾಧಾರಣವಾಗಿ ಮಂಡ್ಯ ತುಮಕೂರು ಕಡೆ ಬೆಟ್ಟಿಂಗ್ ಆಗುತ್ತೆ. ಹಾಗೆಯೇ ದೇಶದ ಬೆಟ್ಟಿಂಗ್ ಭರಾಟೆ ಭಾಳ ಜೋರಾಗಿದೆ. ಅಮೇಥಿ ಸೋಲಿನ ಬಳಿಕ ರಾಯಬರೇಲಿಯಲ್ಲಿ ರಾಗ ಸ್ಪರ್ಧೆ ಮಾಡಿದ್ದಾರೆ. ಸ್ಫೋಟಕ ಭವಿಷ್ಯ ನುಡಿಯುತ್ತಾ ಇದೆ. ಫಲೋಡಿ ಸಟ್ಟಾ ಬಜಾರ್. ಫಲೋಡಿ ಭವಿಷ್ಯ ಕೇಳಿ ರಾಹುಲ್ ಗಾಂಧಿ ಫುಲ್ ಖುಷಿಯಾಗಿದ್ದಾರಂತೆ. ರಾಯಬರೇಲಿಯಲ್ಲಿ ರಾಹುಲ್ ಗೆಲ್ಲುವ ವಾತಾವರಣ ಸೃಷ್ಟಿಯಾಗಿದೆ. ರಾಹುಲ್ ಗಾಂಧಿ ಪರ ಬಾಜಿವಾಲಗಳು ಭರ್ಜರಿ ಬೆಟ್ಟಿಂಗ್ ಮಾಡ್ತಾ ಇದೆ. 10ಕ್ಕೆ 15 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಾಜಿವಾಲಗಳು. 3ನೇ ಬಾರಿ ದಿನೇಶ್ ಪ್ರತಾಪ್ಗೆ ಸೋಲು ಅಂತಿದೆ ಫಲೋಡಿ ಸಟ್ಟಾ ಬಜಾರ್. ಮೋದಿ ಮತ್ತೆ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ, ಮತ್ತೊಮ್ಮೆ ಪ್ರಧಾನಿ ಆಗಿ ಆಗ್ತಾರೆ ಅಂತಿದೆ BJP. ಆದರೆ 2019ರ ಲೆಕ್ಕ ಮುಂದಿಟ್ಟುಕೊಂಡು ಹೋದರೆ ಎಂಥವರು ಕೂಡ ಶಾಕ್ ಆಗ್ತಾರೆ. ಆ ಲೆಕ್ಕಗಳನ್ನು ನೋಡ್ತಾ ಇದ್ರೆ ಮತ್ತೊಮ್ಮೆ ಮೋದಿಯೇ ಪ್ರಧಾನಿ ಅಂತ ಸುಲಭವಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳಬಹುದು. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಯಾರು ಹೇಳದ ನಂಬರ್ ಗೇಮ್ ಒಂದನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಯಾಕೆ ಹಂಗೋಡಿಸ್ತಿದ್ದೀರಿ? ಇನ್ನು ಮೋದಿ ಗೆದ್ದೇ ಗೆಲ್ತಾರೆ, ಮತ್ತೊಮ್ಮೆ ಪ್ರಧಾನಿ ಆಗೇ ಆಗ್ತಾರೆ ಅಂತ BJP ಹೇಳ್ತಾ ಇದೆ. ಆದರೆ 2019ರ ಲೆಕ್ಕ ಮುಂದಿಟ್ಟುಕೊಂಡು ಹೋದರೆ ಎಂಥವರು ಶಾಕ್ ಆಗ್ತಾರೆ. ಆ ಲೆಕ್ಕಗಳನ್ನು ನೋಡ್ತಾ ಇದ್ದರೆ ಮತ್ತೊಮ್ಮೆ ಮೋದಿಯೇ ಪ್ರಧಾನಿ ಅಂತ ಸುಲಭವಾಗಿ ಹೇಳ್ಬೋದು. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಯಾರು ಹೇಳದ ಒಂದು ನಂಬರ್ ಗೇಮ್ ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಇದು 60% ಮತ ನೋಡಿ. 60% ಮತದೊಂದಿಗೆ 60% ಮತದೊಂದಿಗೆ 82 ಸೀಟ್ಗಳನ್ನು ಕಳೆದ ಬಾರಿ ಗೆದ್ದಿತ್ತು. ಅರವತ್ತು ಪರ್ಸೆಂಟ್ ಮತ ಗಳಿಸಿ BJP ನೋಡಿ ಇಲ್ಲಿ 279 ಒಟ್ಟು ಸೀಟ್ ಬರ್ತಾ ಇದೆ. 279 ಒಟ್ಟು ಸೀಟ್. ಓಕೆ, 279 ಮತ್ತೆ ನೆನಪಿಸ್ಕೊಳ್ಳಿ ವೀಕ್ಷಕರೇ, 279. ಒಂದು ಪಾರ್ಟಿಗೆ ಬಹುಮತ ಬರಬೇಕು ಅಂತಂದರೆ 272 ಬಂದರೆ ಸಾಕು. 543ರಲ್ಲಿ 272 ಬಂದರೆ ಸಾಕು. ನಾನಿದು ಕಳೆದ ಬಾರಿಯ ಲೆಕ್ಕಾಚಾರವನ್ನು ತೋರಿಸ್ತಾ ಇದ್ದೀನಿ. BJP ಕಳೆದ ಬಾರಿ 82 ಸೀಟ್ಗಳಲ್ಲಿ
60%ಗಿಂತ ಜಾಸ್ತಿ ಮತ ಪಡ್ಕೊಂಡಿತ್ತು. 60%ಗಿಂತ ಜಾಸ್ತಿ ಮತ ಪಡ್ಕೊಂಡಿತ್ತು. 50ರಿಂದ 60% ಮತ ಅಂದರೆ 60%ಗಿಂತ ಜಾಸ್ತಿ 82 ಸೀಟ್. 50ರಿಂದ 60% ಪಡೆದಿರುವಂಥ ಸೀಟ್ 142 ಸೀಟಲ್ಲಿ ಬಿ ಜೆ ಪಿಗೆ 50ರಿಂದ 60% ವೋಟ್ ಪ್ರಾಪ್ತವಾಗಿತ್ತು. 60%ಗಿಂತ ಮೇಲೆ 82 ಸೀಟು. ನೆನಪಿಟ್ಕೊಳ್ಳಿ, ಇದು ಯಾರು ಈ ಲಾಜಿಕ್ ತೋರಿಸೋಕ್ಕೆ ಸಾಧ್ಯನೇ ಇಲ್ಲ. 45ರಿಂದ 50% ಮತ 55 ಸೀಟ್ಗಳಲ್ಲಿ ಬಂದಿತ್ತು ಕಳೆದ ಬಾರಿ. ಒಟ್ಟು 279 ಸೀಟ್. ನಿಮಗೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ 272 ಇದ್ದರೆ ಸಾಕು. ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಒಂದು ಊರಲ್ಲಿ ಒಂದು ಕ್ಷೇತ್ರದಲ್ಲಿ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಕ್ಷೇತ್ರದಲ್ಲಿ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 60ಕ್ಕಿಂತ ಹೆಚ್ಚು ಜನ ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ. ಅಲ್ಲಿ ಎಷ್ಟು? 82 ಸೀಟಲ್ಲಿ 100 ಜನರ ಪೈಕಿ 60ಕ್ಕಿಂತ ಜಾಸ್ತಿ ಹಾಕಿದ್ದಾರೆ. ಆ ಉಳಿದ 40% ಇದೆಯಲ್ಲ, ಅದು ಕೇವಲ ಕಾಂಗ್ರೆಸ್ ಮಾತ್ರ ಅಂತಲ್ಲ, ಅಲ್ಲಿ 4-5 ಪಾರ್ಟಿ ಇರುತ್ತೆ, ಛಿದ್ರವಾಗಿರುತ್ತೆ. ಹೇಳಿ, 142 ಸೀಟಲ್ಲಿ ಜನ ಮತದಾರರು 50ರಿಂದ 60% ವೋಟ್ ಹಾಕಿದ್ದಾರೆ. ಅಂದರೆ ಅಲ್ಲಿ 100 ಜನ ಇದ್ದರೆ 50ರಿಂದ 60 ಜನ ಬಿ ಜೆ ಪಿಗೆ ಒಂದಕ್ಕೆ ಹಾಕಿದ್ದಾರೆ. ಈಗ ಜೆ ಡಿ ಎಸ್ ಈ ಕಳೆದ ಬಾರಿ ಎಷ್ಟು ಜನ ವೋಟ್ ಹಾಕಿದ್ರು ಅಂತ ಕೇಳಿದರೆ ನೀವು ನನ್ನ ಹತ್ರ, ಜೆ ಡಿ ಎಸ್ಗೆ 100 ಜನರಲ್ಲಿ 13 ಜನ ವೋಟ್ ಹಾಕಿದ್ರು. 100 ಜನರಲ್ಲಿ 13 ಜನ ವೋಟ್ ಹಾಕಿದ್ರು. ಕಳೆದ ಬಾರಿ ಕಾಂಗ್ರೆಸ್ಗೆ 136 ಸೀಟ್ ಬಂತಲ್ಲ ಸರ್. 100 ಜನರಲ್ಲಿ ಎಷ್ಟು ಜನ ವೋಟ್ ಹಾಕಿದ್ರು ಅಂತಂದರೆ ಕರ್ನಾಟಕದಲ್ಲಿ 42 ಜನ ವೋಟ್ ಹಾಕಿದ್ರು. ಅರ್ಥ ಆಯ್ತಲ್ಲ ನಿಮಗೆ? 42. ಇಲ್ಲಿ ನೋಡಿ, 60 ಜನ 82% ಸೀಟಲ್ಲಿ, 50ರಿಂದ 60% ಜನ 142 ಸೀಟಲ್ಲಿ, 40ರಿಂದ 50% ಜನ ಮತ ಹಾಕಿದ್ದಾರೆ 55 ಸೀಟ್ನಲ್ಲಿ. ಒಟ್ಟು 279. ಅಂದರೆ ಬಿ ಜೆ ಪಿ ಇಲ್ಲಿ ಸೋಲುವ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಲ್ರೆಡಿ ಇಷ್ಟನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. 60%ಅಲ್ಲಿ 5% ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆದರೂ ಗೆಲ್ತಾರೆ. 50ರಿಂದ 60%ಅಲ್ಲಿ 10% ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆದರೂ ಗೆಲ್ತಾರೆ. 45ರಿಂದ 50%ಅಲ್ಲಿ ಒಂದು 5-10% ಕಡಿಮೆ ಆಯಿತು, ಆದರೂ ಗೆಲ್ತಾರೆ. ಜಾಸ್ತಿ ಆಗ್ಬೋದು. 279 ಫಿಕ್ಸ್ ಇದೆ. ಇದು ಲೆಕ್ಕಾಚಾರ. ಬನ್ನಿ, ಯಾವ ಅಂತರದಲ್ಲಿ ಗೆಲ್ತಾರೆ ನಿಮ್ಗೆ ತೋರಿಸ್ತೀನಿ. ಎಷ್ಟು ಅಂತರದಲ್ಲಿ ಗೆಲ್ತಾರೆ? 5 ಲಕ್ಷ ಅಂತರದ ಜಯ 15 ಸೀಟು. 5 ಲಕ್ಷ ಅಂತರದ ಜಯ 15 ಸೀಟ್ನಲ್ಲಿ. 4 ಲಕ್ಷ ಅಂತರದ ಜಯ 44 ಸೀಟ್ನಲ್ಲಿ. 3 ಲಕ್ಷ ಅಂತರದ ಜಯ 105 ಸೀಟ್ನಲ್ಲಿ. 2 ಲಕ್ಷ ಅಂತರದ ಜಯ 164 ಸೀಟ್ನಲ್ಲಿ. ಇದು ಎನ್ ಡಿ ಎ, ನಾಟ್ ಬಿ ಜೆ ಪಿ, ಎನ್ ಡಿ ಎ. ಟೋಟಲ್ ಎಷ್ಟು? 328. ಯಾಕೆ ಈ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ 5 ಲಕ್ಷ ಅಂತರದಲ್ಲಿ 1 ಲಕ್ಷ ವೋಟ್ ಕಡಿಮೆ ಆಯಿತು ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ಇಟ್ಕೊಳ್ಳಿ, ಮತ್ತು ಗೆಲ್ಲೋದು ಯಾರು? ಬಿ ಜೆ ಪಿನೇ. 4 ಲಕ್ಷ ಅಂತರದಲ್ಲಿ 1 ಲಕ್ಷ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಒಂದೊಂದು ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು? ಒನ್ಸ್ ಅಗೈನ್ ಬಿ ಜೆ ಪಿ. 3 ಲಕ್ಷ ಅಂತರದಲ್ಲಿ ಜಯ ಆಗಿದೆಯಲ್ಲ, ಇಲ್ಲಿ 50,000 ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಗೆಲ್ಲೋದು ಯಾರು? ಒನ್ಸ್ ಅಗೈನ್ ಬಿ ಜೆ ಪಿ, 105 ಸೀಟ್. 2 ಲಕ್ಷ ಅಂತರದ 1 ಲಕ್ಷ ವೋಟ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಗೆಲ್ಲೋದು ಯಾರು? ಒನ್ಸ್ ಅಗೇನ್ ಬಿ ಜೆ ಪಿ ಅಥವಾ ಎನ್ ಡಿ ಎ. ಎಷ್ಟಾಯಿತು? 328. ಅಧಿಕಾರಕ್ಕೆ ಬರೋದಕ್ಕೆ ಬೇಕಿರೋದೆಷ್ಟು? 272. ಸೊ ಈಗ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಒಂದು ವೇಳೆ ಕರ್ನಾಟಕದಲ್ಲಿ 28 ಕ್ಷೇತ್ರ ಇದೆಯಲ್ಲ, 28 ಕ್ಷೇತ್ರ, 28 ಕ್ಷೇತ್ರದಲ್ಲಿ ಕಳೆದ ಬಾರಿ ಎಷ್ಟು ಗೆದ್ದಿದ್ರು? 25. ಈ ಬಾರಿ 14ಕ್ಕೆ ಬರುತ್ತಪ್ಪ, ಏನು ಮಾಡ್ತೀರಿ? ಕಾಂಗ್ರೆಸ್ 14 ಗೆಲ್ಲತ್ತೆ, ಏನು ಮಾಡ್ತೀರಿ? ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರಾ ಇಲ್ವೋ? ಬನ್ನಿ, ಅದರ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. 3 ರಾಜ್ಯಗಳು ತೋರಿಸ್ತೀನಿ. ಬಿಹಾರ, ಕಳೆದ ಬಾರಿ ಬಿ ಜೆ ಪಿ 39 ಸೀಟ್ ಗೆದ್ದಿತ್ತು. ಕಳೆದ ಬಾರಿ ಬಿಹಾರದಲ್ಲಿ ಬಿ ಜೆ ಪಿ ಎನ್ ಡಿ ಎ 39 ಸೀಟ್ ಗೆದ್ದಿತ್ತು. ಈ ಬಾರಿ 19 ಸೀಟ್ ಹೋಯ್ತು ಇಟ್ಕೊಳ್ಳಿ, ಕೇವಲ 20 ಸೀಟ್ ಗೆಲ್ಲತ್ತೆ. ಕೇವಲ 20 ಸೀಟ್ ಗೆಲ್ಲತ್ತೆ. ಏನಾಗುತ್ತೆ? ಏನಾಗಲ್ಲ ಅಂತ ಬಿ ಜೆ ಪಿ ಹೇಳೋದು. ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಬಿ ಜೆ ಪಿ ಜೊತೆಯಾಗಿ 41 ಸೀಟ್ ಗೆದ್ದಿತ್ತು. ಈ ಬಾರಿ ಶಿವಸೇನೆ ಬೇರೆ ಆಗಿದೆ, ಮತ್ತೊಂದು ಬೇರೆ ಆಗಿದೆ, ಶಿಂದೆ ಜೊತೆಗಿದ್ದಾರೆ. ಎಲ್ಲ ಇರಲಿ, ಸೋಲ್ತಾರೆ ಅಂತ ಇಟ್ಕೊಳ್ಳೋಣ. 24 ಸೀಟ್ ಮಾತ್ರ ಗೆಲ್ಲೋದು. ಕಳೆದ ಬಾರಿ ಅಷ್ಟು 41 ಗೆಲ್ಲಲ್ಲ ಬಿ ಜೆ ಪಿ ಅಂತಂದರು, 24 ಅಂತ ಇಟ್ಕೊಳ್ಳಿ. ಕರ್ನಾಟಕ ಕಳೆದ ಬಾರಿ ಎಷ್ಟು ಗೆದ್ದಿತ್ತು? 25 ಗೆದ್ದಿತ್ತು. ಈ ಬಾರಿ ಏನು ಹೇಳ್ತಾ ಇದ್ದಾರೆ? 14 ಗೆಲ್ತಾರೆ ಅಂತಿದೆ ಇಟ್ಕೊಳ್ಳಿ.
ಅಥವಾ ಕಾಂಗ್ರೆಸ್ ಹೇಳ್ತಾ ಇದ್ದು ನಾವು 14 ಗೆಲ್ತೀವಿ ಅಂತೇಳಿ. 14 ಬಂತು ನಿಂತ್ಕೊಳ್ಳಿ. ಆದರೂ ಕೂಡ ನಾನು ನಿಮಗೆ ತೋರಿಸಿದೆ 328 ಸೀಟ್ ತೋರಿಸಿದ್ನಲ್ಲ, ನರೇಂದ್ರ ಮೋದಿ ಪ್ರಧಾನಿ ಆಗುವುದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಬಟ್ ಅಬ್ಕಿ ಬಾರ್ 400 ಪಾರ್ ಇದೆಯಲ್ಲ, ಅದು ಆಗೋದಿಲ್ಲ. 2014ರಲ್ಲಿ ಬಿ ಜೆ ಪಿ ಎಷ್ಟು ಬಂದಿತ್ತು? 282. 2019ರಲ್ಲಿ ಎಷ್ಟು ಬಂದಿತ್ತು? 303. ಈ ಬಾರಿ ಎಷ್ಟು ಬರುತ್ತೆ? 303ಗಿಂತ ಜಾಸ್ತಿ ಬರುತ್ತಾ, ಕಡಿಮೆ ಬರುತ್ತಾ? ಅದಾಮೇಲೆ ಆದರೆ ಅಧಿಕಾರಕ್ಕಂತೂ ಬರುತ್ತೆ ಅನ್ನೋದು ಇದರ ಲೆಕ್ಕಾಚಾರ.